ಶಕುನಿ, ಶಕುನಿ, ಏಕೆ ಮೌನವಾಗಿ ನಿಂತೆ ಶಕುನಿ? ಏಕೆ ಶಕುನಿ ಮೌನವಾಗಿ ನಿಂತೆ? ನಿನ್ನ ಸಹೋದರರನ್ನು ಕನಿಕರವಿಲ್ಲದೆ ಕತ್ತರಿಸಿ ನಿರ್ಮೂಲನೆ ಮಾಡಿದ ಆ ದುರುಳ ದುರ್ಯೋಧನನ ವಂಶವನ್ನೇ ನಿರ್ಮೂಲನೆ ಮಾಡುತ್ತೇನೆ ಎಂದು ಅಂದು ನೀನು ನಿನ್ನ ದಭಾಗ್ಯ ಸಹೋದರರ ಮುಂದೆ ನೀಗೈದ ಪ್ರತಿಜ್ಞೆ ಏನಾಯಿತು ಶಕುನಿ? ಏನಾಯಿತು ನಿನ್ನ ಛಲ? ಏನಾಯಿತು ನಿನ್ನ ಆರ್ಭಟ? ಈ ಸೌಬಲರಾಜ ಶಕುನಿಯ ಆತ್ಮವಾಚನೆಯನ್ನೇ ಹಲ್ಲಗಲಿತ್ತಿರುವ ಆದವ ಮರಳುಗಳೇ ಚಂದ. ಏಕೀ ಕುಕ್ಷ ಮಗವ ಕುಹಕ ಕಂಟಕ ಕರ್ಕಶ ಕೇಕೆ ಏನೀ ಪ್ರಳಯಾಗ್ನಿ ಜ್ವಾಲೆಯನ್ನು ಪ್ರಚೋದನಗೈಯುತ್ತಿರುವ ಪ್ರಚಂಡ ಮಾರುತ ಪ್ರಳಯ ತಾಂಡವ ಅಖಂಡ ಮರತ ಖಂಡಕ್ಕೆ ಕುಹಕ ಕೂಟಕ ಕುಕ್ಷಿಕತೆಯ ಪ್ರವೀಣ ಆಶ್ಚರ್ಯದ ಮಹಾ ನಿಪುಣ ಕಪಟ ದ್ಯೂತ ವಿದ್ಯ ವಿಚಾರಕನಾದ ಈ ಸೌಬಲರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ ಓ ನನ್ನ ಗಾಂಧಾರ ವಂಶಕ್ಕೆ ಕಾರಣಕರ್ತನಾದ ದೂತ ದುರ್ಜಾತ ದುರುಳ ದುರ್ಯೋಧನನೇ ಕೇಳು. ಅಂದು ಗಾಂಧಾರ ವಂಶೋದ್ಧಾರಕರು ಆದ ನನ್ನ 99 ಮಂದಿ ಸಹೋದರರನ್ನು ನನ್ನನ್ನು ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ಬಂಧಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಅಪ್ಪ ಕೋಟಿ ಕಟಾರಿಗಳು ನನ್ನ ಗುಂಡಿಗೆಗೆ ತಾಕಿದಂತಾಗಿ ನನ್ನ ಗುಂಡಿಗೆಯು ನಡುಗುತ್ತಿರುವುದು, ನನ್ನೀ ಕೈಕಾಲುಗಳು ಕಂಬಿಸುತ್ತಿರುವವು, ನನ್ನ ನರನಾಡಿಯಲ್ಲಿರುವ ರಕ್ತವೆಲ್ಲ ಕುದಿಯುತ್ತಿರುವುದು ದುರ್ಯೋಧನ, ಕುದಿಯುತ್ತಿರುವುದು. ಅಂದು ನೀನು ನನ್ನ ಸಹೋದರರಿಗೆ ನನಗೆ ದಿನಕ್ಕೆ 1 ಹಿಡಿ ಅನ್ನ 1 ಒಳಲೆ ನೀರು ಕೊಡುತ್ತಿದ್ದೆ. ಆ ಇಡೀ ಕೂಳು ಒಳಲೆ ನೀರಿನಿಂದ ನಮ್ಮಗಳ ಕುಕ್ಕಿ ಬಾಧೆಯು ನೀಗುತ್ತಿರಲಿಲ್ಲ ದುರ್ಯೋಧನ, ನೀಗುತ್ತಿರಲಿಲ್ಲ. ಆ ನನ್ನ ಸಹೋದರರು ಅದೆಲ್ಲವನ್ನೂ ನನಗೆ ಕೊಟ್ಟು ನಾವೆಲ್ಲರೂ ಉಪವಾಸ ಮಾಡಿ ಅಣ್ಣ ಶಕುನಿ ನೀನೊಬ್ಬನಾದರೂ ಜೀವಂತವಾಗಿ ಉಳಿದು ನಮ್ಮ ಸೇಡನ್ನು ತೀರಿಸುವೆಯಾ ಶಕುನಿ ಎಂದು ನನ್ನೊಡನೆ ಕರ್ಕಶ ಧ್ವನಿಯಿಂದ ತೀರುತ್ತಾ ಬೇಡುತ್ತಾ ಒಬ್ಬೊಬ್ಬರಾಗಿಯೇ ಸತ್ತರು ದುರ್ಯೋಧನ, ಸತ್ತರು.
ಅವರ ಮೃತ ದೇಹದ ಚಿರಶೂನ್ಯದ ದೃಷ್ಟಿಯು ನನ್ನ ಚ್ಯುತಿ ಪಟಲದಿಂದ ಹಚ್ಚಳೆದ ಹೊಳೆದು ನಿರಂತರ ಮಾಗ್ನೆಯಲ್ಲಿ ಒಂದು ಬೆಂದು ಕುಂದಿ ಕುಂದಿ ಕುಜವಾಗುತ್ತಿರುವ ಈ ದೇಹವನ್ನು ಹಣುವಾಗಿ ಚಿತ್ರಿಸಿದರು. ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ವಾಕ್ಯಗಳೇ ಹೊರತಾಗಿ ಇನ್ಯಾವ ಆಸೆ ಆಕಾಂಕ್ಷೆಗಳು ಹಾಲಿಸಲು ಸಾಧ್ಯವಿಲ್ಲ. ದುರ್ಯೋಧನ, ಸಾಧ್ಯವಿಲ್ಲ. ಅಂದಿನ ನನ್ನ ಹೃದಯ ಇಂದು ಕಠೋರವಾಗಿದೆ. ಹಸಿವಿನಿಂದ ಸೆಳೆದು ನಿಂತ ಇಂದು ಕಾಳ ಸರ್ಪವಾಗಿದೆ. ಸಹೋದರರೇ ಹೊರಬೇಡಿ, ಹೊರಬೇಡಿ, ನನ್ನ ಹತಭಾಗ್ಯ ಸಹೋದರರೇ, ಹೊರಬೇಡಿ, ಹೊರಬೇಡಿ. ಅಣ್ಣ, ಅದೇ ಕೂಗು, ಅದೇ ರೋದನೆಯ ಕೂಗು. ಅಣ್ಣ, ದುರ್ವಿಧಿಯ ಹಟ್ಟಹಾಸದಿಂದ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ಅಂದು ನಾನು ಸಹ ನಿನ್ನಂತೆಯೇ ನನ್ನ ತಮ್ಮಂದಿರೊಡಗೂಡಿ ಏಕಚಕ್ರಾಧಿಪತಿಯನ್ನು ಸ್ಥಾಪಿಸಿ ಸಮಸ್ತ ರಾಜರಿಂದಲೂ ಹೋರೈತುಕೊಂಡು ಏಕಚಕ್ರಾಧಿಪತಿಯಾಗಿ ಶಕುನಿ ಮಹಾರಾಜ್ ಕಿ, ರಾಜರಿಂದಲೂ ಶಕುನಿ ಮಹಾರಾಜ್ ಕಿ, ಶಕುನಿ ಮಹಾರಾಜ್ ಕಿ. ರಾಜ್ಯಭಾರ ಮಾಡಬಹುದಾಗಿತ್ತು. ಇದೆಲ್ಲವೂ ನಾಶವಾಯಿತು. ನಿನ್ನ ಕುಟಿಲ ತಂತ್ರದಿಂದ ಎಲ್ಲವೂ ನಾಶವಾಯಿತು. ಹಾಗೆ ಓದುವುದನ್ನು ಚಿಂತಿಸಿ ಫಲವೇನು? ಗತ ಸ್ಮರಣೆಯಿಂದ ಭವಿಷ್ಯವು ಹಲಸ್ಯವಾಗುವಂತೆ ಹಿರಿಯರ ನಾಣ್ಣುಡಿಯನ್ನೇ ಅನುಸರಿಸಿ ಈಗ ನಾನು ನಿನ್ನಲ್ಲಿಯೇ ಸೇರಿಕೊಂಡು ಮುಳ್ಳನ್ನು ಮುಳ್ಳಿನಿಂದಲೇ ಕೀಳಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತ ಮೋಸಗಾರನನ್ನ ಮೋಸದಿಂದಲೇ ನಾಶಪಡಿಸಬೇಕು. ಎಂಬ ಹಿರಿಯರ ನುಡಿಯನ್ನು ಅನುಸರಿಸಿ ನಾನು ಸಹ ಹಸ್ತಿನಾವತಿಯ ಸಿಂಹಾಸನವನ್ನು ರಕ್ತದ ಕೋರಿಯಲ್ಲೇ ಮುಳುಗುವುದು. ಅಧಿಕಾರ ಯಾವುದೋ ನಿನ್ನ ಅಧಿಕಾರ? ಅಧಿಕಾರ ಅಧಿಕಾರ ನನ್ನದೆಂದು ಕೊಪ್ಪಿ ಮೆರೆಯುವೆ. ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಪಾಪಿ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅತಿಯಾಸೆ ತುಂಬಿಹುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ. ಅತಿಯಾಸೆ ತುಂಬಿಹುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ. ಇದು ನಿನ್ನದು ತಪ್ಪ, ಇಲ್ಲ ನನ್ನದು ತಪ್ಪ, ನಮ್ಮಿಬ್ಬರನ್ನ ಸೃಷ್ಟಿಸಿದ ಬ್ರಹ್ಮನ ತಪ್ಪ, ಆ ಬ್ರಹ್ಮನ ತಪ್ಪ. ಅರೆ ಹಾಲು ಆಸೆ ಇದೆ ನಿನ್ನ ಮನದಲ್ಲಿ,
ನರೆಹಾಲು ಹಾತೆಯಿದೆ ನಿನ್ನ ಮನದಲ್ಲಿ, ನಿನ್ನ ಕುಲನಾಥ ಗೈಯುವುದೇ ನನ್ನ ಮನದಲ್ಲಿ. ಇದು ನಿನ್ನದು ತಪ್ಪ ಇಲ್ಲ ನನ್ನದು ತಪ್ಪ, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ, ಆ ಬ್ರಹ್ಮನ ತಪ್ಪ. ಸೂರ್ಯದನವ ಹಿಡಿದು ನಿಲ್ಲುವ ಸೂತ ಕಣ್ಣನು, ಸೂಲದನವ ಹಿಡಿದು ನಿಲ್ಲುವ ಸೂತ ಕಣ್ಣನು, ತನ್ನ ಗದೆಯಿಂದ ರುಂಡ ಮುಂಡ ಬಚ್ಚಿಕೊಳ್ಳುವನು. ಇದು ನಿನ್ನದು ತಪ್ಪ ಇಲ್ಲ ನನ್ನದು ತಪ್ಪ, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ, ಆ ಬ್ರಹ್ಮನ ತಪ್ಪ. ಅಧಿಕಾರ ಅಧಿಕಾರ ನನ್ನದೆಂದು ಕೊಪ್ಪಿ ಮೆರೆಯುವೆ, ಭೀಮನಿಗೆ ಬಲಿಯ ಪಟ್ಟು ನಾನು ನೋಡುವೆ, ಪಾಪಿ ನಾನು ನೋಡುವೆ, ಈತ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದಾಗುವ ಹಿಂಸೆಯು ಅತಿ ಭಯಾನಕರ ಎನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಉಚ್ಚ ಶೋಕದಿಂದ ದಹಿಸುತ್ತ ನಿನಗಾಗಿ ನಿಟ್ಟಿಸಿರು ಬಿಡುವವರಿಲ್ಲದೆ ನರಕದ ಮಾರ್ಗವನ್ನೇ ಹಿಡಿದುವೆನು. ಯಾರಿಗೆ ಮಾವ ನರಕದ ಮಾರ್ಗ? ಆ ನಿನ್ನ ವೈರಿಗಳಾದ ಪಾಂಡವರಿಗೆ. ಶಕುನಿ, ನಾನು ಮಾಡಿದ ಯುಕ್ತವೇ, ಕಾರ್ಯವು ಯುಕ್ತವೇ ಶಕುನಿ. ಹಿಂದೇಕೆ ಗುರುರಾಜ? ಜಯದ್ರಥ ಕುತೋರ್ಮಾದಿಗಳು ಸೈನ್ಯ ಸಮೇತ ಹೊರಟರೆಂದು ದೂತನು ಈ ದಿನ ಸಮಾಚಾರವನ್ನು ತಂದವನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ವೀರನು, ಜ್ಞಾತಿ ಹಿಂಸೆ, ಸ್ವಯುದ್ಧ ಕಲಹ, ಇದು ಉಚಿತವೇ ಮಾವ? ನಾನು ಆ ದಿನ ದ್ವಾರಕೆಗೆ ಹೋದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಹಲವು ವಿಧವಾಗಿ ಹೇಳಿದನು. ನಾನು ಅದನ್ನು ನಿರಾಕರಿಸಿದೆನು ಮಾವ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ, ಅವನ ಮಾತು ಪರಿಗ್ರಹವಲ್ಲ ಬಿಡು. ಸಹೋದರ, ದುರಾತ್ಮಕರ ಪಡಾದ ಬಲ ಸಹೋದರ ಬಲ ಪಡಾದ ರಿಸೀವ್ ಪಡಾದ ಅಕಾಲ ಬಡವಿಯೋ ಮತಾಂಧ ಭೀಮನು, ಅಕಾಲ ಬಡವಿಯೋ ಮತಾಂಧ ಭೀಮನು, ಮಣ್ಣ ಬೀಳದ ಚಂಡ ನಾಟಿ ಸಿಗಿದು ಬಿತ್ತಳು, ಮಂಡ ಬೀಳದ ಚಂಡ ನಾಟಿ ಸಿಗಿದು ಬಿತ್ತಳು. ದುರಾಗ್ರಹದಲ್ಲಿ ದುರಾತ್ಮಕ ಪಡೋದ ಪಡೋದ ರಿಸೀವ್ ಪಡೋದ ಸಹೋದರ. ಕೃಷ್ಣನ ಹಸ್ತಿನವತಿಗೆ ಬಂದಿರುವನಂತೆ. ನಾಳೆ ಪ್ರಾತಃ ಕಾಲ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತಣ್ಣ. ಏನು ಸಹೋದರ? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ತಮ್ಮ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಆಗ್ರಜ, ಆದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಅಣ್ಣ. ಸಹೋದರ ಬರ. ಕಳ್ಳ ಕೃಷ್ಣನು ಬಂದು ಎಚ್ಚರಿಕೆ, ಕಳ್ಳ ಕೃಷ್ಣನು ಹಸ್ತಿನವತಿಗೆ ಬಂದು ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ. ಆಗಲೇ ರಾಜಪ್ರಸಾರವು ದಾಟೆ ಆ ದರಿದ್ರ ವಿದುರನ ಮುರುಕು ಚೋಪಡೆಯನ್ನು ಸಹಿಸುವಂತೆ
ನೋಡಿದೆ ಅಣ್ಣ ಎಷ್ಟೊಂದು ಹೇಳನ ಅವಹೇಳನವಲ್ಲ ಪ್ರಿಯ ಸಹೋದರ, ಯದುಪತಿಯು ಭಕ್ತರ ಪರಾಧೀನನು. ವಿದುರನಂತ ಭಕ್ತರು ಮತ್ಯಾರಿರುವರು? ಈ ದಿನ ಸತ್ಕಾರವನ್ನು ಪರಿಗ್ರಹಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಹೋಗು ತಮ್ಮ ಹೋಗು, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ನೆಮ್ಮದಿಯ ಕಡಲು ಕದಡೆ ಕಲುಷಿತಗೈದ ಕರಾಳ ರಾಕ್ಷಸರ ಕೆಂಗಣ್ಣು ಕಿಡಿಗೆದರಿ ನಿಂತಿರುವಾಗ ಸತ್ಕಾರವಂತೆ ಸತ್ಕಾರ ನನಗೊಪ್ಪದು ಒಪ್ಪದು ಒಪ್ಪದು. ಪ್ರಯತ್ನಕರ ದ್ರೋಹಿಗಳ ಮನ ಮುರಿದ ವೀಕ್ಷಣ, ಪ್ರಯತ್ನಕರ ದ್ರೋಹಿಗಳ ಮನ ಮುರಿದ ವೀಕ್ಷಣ, ಮನ ಮುರಿದ ವೀಕ್ಷಣ, ಮನ ಮುರಿದ ವೀಕ್ಷಣ. ಪೌಂಡರನ್ನು ಭೇದಿಸಿ ಸರ್ವಜಯಿತ ನರವೆನ್ನು, ಪೌಂಡರನ್ನು ಭೇದಿಸಿ ಸರ್ವಜಯಿತ ನರವೆನ್ನು, ಮುದಲಿ ನರವಾದ ಮರನ್ನು ಶಿರ ಕಡಿದು ಬರುವೆನು. ಮುದಲಿ ನರವಾದ ಮರನ್ನು ಶಿರ ಕಡಿದು ಬರುವೆನು. ಬಲೆ ಸಹೋದರ ಬಲೆ. ಪ್ರಾರ್ಥಕರ ದ್ರೋಹಿಗಳ ಮದ ಮುರುವ ವೀಕ್ಷಣ, ಮದ ಮುರುವ ವೀಕ್ಷಣ, ಮದ ಮುರುವ ವೀಕ್ಷಣ. ಸಹೋದರ ಸಹೋದರ ಸಹೋದರ, ನೋಡಿದೆ ಮಾವ, ಒಂದೊಮ್ಮೆ ನನ್ನ ಸಹೋದರನು ಸಮಾಧಾನ ಪಡಿಸಲು ನನ್ನಿಂದಲೂ ಸಹ ಅಸಾಧ್ಯವಾಗಿದೆ. ಮದ ಗಜಗಳೆಷ್ಟೇ ಇದ್ದರೂ ಈ ಸಿಂಹಕ್ಕೆ ಸರಿಸಾಡಿಯಾಗಬಲ್ಲದೆ. ಈಗೇನು ಮಾಡುವುದು ಮಾವ? ಆ ಯುದ್ಧವೇ ಸಿದ್ಧವೆಂದು ಕೃಷ್ಣನಲ್ಲಿ ಪ್ರತಿಭಟಿಸಲ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಆಗಿದ್ದ ಪಕ್ಷದಲ್ಲಿ ಕೇವಲ ಕೌರವೇಶ್ವರನ ವೈಭವವನ್ನು ತುಡೀಕರಿಸಿ ಕೇವಲ ವಿದುರನ ಮುರುಕು ಕುಟೀರವನ್ನೇ ಆಶ್ರಯಿಸಿದ್ದನೇ. ಪ್ರಾರಂಭದಲ್ಲಿಯೇ ಸಹಿಸಲಾರದಂಥ ಅಪಮಾನ, ಬೇರೆ ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಕನಾಗಿ ಈ ಅಪಮಾನವನ್ನು ಹೇಗೆ ಸಹಿಸುವೆ ಕೌರವೇಶ್ವರ? ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷವೇಕೆ ಸಕುನಿ? ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು. ಭಗವಂತನ ಅವತಾರವೆಂದು ಪೂಜಿಸುವರು ಅವರನ್ನೇ ಧ್ವಂಸ ಮಾಡಿಬಿಡುವನು. ಶಿಶುಪಾಲ, ಜರಾಸಂಧ ಎಂತಹ ಮಿತ್ರರಾಗಿದ್ದರು, ಕಾರಣವಿಲ್ಲದೆ ಅವರನ್ನೇ ಸಂಹರಿಸಿ ಬಿಟ್ಟನು. ಕಂಸನನ್ನು ವಧಿಸಿ ಹರಳು ಮರಳು ಮುದುಕನಾದ ಉಗ್ರಸೇನನು ನೆಪಮಾತ್ರಕ್ಕೆ ಸುರಪಾನ ಪ್ರಮತ್ತರನ್ನಾಗಿ ಮಾಡಿ ತಾನೇ ರಾಜಲಕ್ಷ್ಮಿಯನ್ನು ವಶಪಡಿಸಿಕೊಂಡವನು. ಇಂಥವನಿಗೆ ಮನ್ನಣೆ ಕೌರವೇಶ್ವರ? ಆವ ಮತ್ತೇಕೆ ನನ್ನನ್ನು ದ್ವಾರಕೆಗೆ ಕಳಿಸಿದೆ? ಆ ನಂದ ಗೋಪಾಲನ ಬಾಗಿಲ ಮುಂದೆ ನಿಂತು ಯೋಧದ ಭಿಕ್ಷೆಯನ್ನು ಬೇಡುವುದು ಈ ಚಂದ್ರಕುಲ ಚಕ್ರೇಶ್ವರನಿಗೆ ಉಚಿತವಾದ ಸಲಹೆ ಮಾವ. ಅದಕ್ಕೊಂದು ಉದ್ದೇಶವಿತ್ತಯ್ಯ. ಏನದು ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ? ನಿಜ ಮಾವ. ಕೃಷ್ಣನಿಗಿಂತ ಅವನ ವಿಜಯೋನ್ಮತವಾದ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಕೃಷ್ಣನು ಸೈನ್ಯ ಸಮೇತವಾಗಿ ನಿನ್ನ ಪಕ್ಷ ವಹಿಸಿದ್ದರೆ ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕು ಎಂದು ನಿಸ್ಸಂಕೋಚವಾಗಿ ಹೇಳಬಹುದಾಗಿತ್ತು. ಆದರೆ ಅರ್ಜುನನು ನಿನ್ನ ಸಂಕಟದಿಂದ ಪಾರು ಮಾಡಿದನು ಕೌರವೇಶ್ವರ. ಕೃಷ್ಣನು ನೀನು ಹೇಳಿದ ಹಾಗೆ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಏಕೆ? ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ಇದ್ದರೂ ಇರಬಹುದು. ನೀನೇನಾದರೂ ಸಂಧಿಗೆ ಸಮ್ಮತಿಸಿ ಆಶ್ರಯ ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ ಅಲ್ಲವಯ್ಯ. ಪಗಡೆ ಆಟದಲ್ಲಿ ಸೋತಾಗಲೇ ಅವರ ರಾಜ್ಯದ ಮೇಲಿದ್ದ ಹಕ್ಕು ಬಾಧ್ಯತೆಗಳು ನಷ್ಟವಾದವು. ಪುನಃ ಅವನ್ನು ಹೊಂದುವುದೆಂದರೇನು? ಸಾಧ್ಯವಿಲ್ಲ. ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯನ್ನು ಭಿಕ್ಷುಕರ ಯಾಚನಾಂಜಲಿ ಇಡುವುದು ಉಚಿತವೇ ಕೌರವೇಶ್ವರ? ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿ ರಾಜ್ಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ದೇಹಿ ದೇಹಿ ಎಂದು ಏಕೆ ಈ ದೈನ್ಯ ವೃತ್ತಿ?
ಸಾಧ್ಯವಿಲ್ಲ. ಸರಿಯಾಗಿ ಹೇಳಿದೆ ಸೌಲಭ ರಾಜ. ಈ ನಿನ್ನ ಕುದಿ ಮದಾಗ ಮಳೆಗೆ ಸಿಕ್ಕಿ ಇಡೀ ಕುರು ಸಾಮ್ರಾಜ್ಯವೇ ಕೊಚ್ಚಿ ಹೋದರೂ ಸರಿಯೇ, ಯುದ್ಧದ ಸಲುವಾಗಿ ಆ ಪಾಂಡವರಿಗೆ ಒಂದು ಸೂಜಿ ಮನೆಯಾದ ಸ್ಥಳವನ್ನು ಕೊಡುವುದಿಲ್ಲ ಮಾವ. ನಡೆ ಮಾವ, ಹೋಗೋಣ. ನಡೆ ಕೌರವೇಶ್ವರ, ನಿನಗೆ ಮರಣವು ನಿಶ್ಚಯ. ಯಾರಿಗೆ? ಆ ನಿನ್ನ ವೈರಿಗಳಾದ ಪಾಂಡವರಿಗೆ. ಹೋಗು ಹೋಗು ಗುರುಕುಲ ಪೀಠವೇ ಹೋಗು. ಕೊಬ್ಬಿದ ಕುರಿಯನ್ನು ಹುಬ್ಬಿದ ರಣಮಾರಿಯ ಮುಂದೆ ನಿನ್ನನ್ನು ಬಲಿ ಕೊಡದಿದ್ದರೆ ನಾನು ಶಕುನಿಯೇ ಅಲ್ಲ. ಶಾ ಎಂದರೆ ಶಕ್ತಿ ಪ್ರಧಾನರಾದ, ಗೂ ಎಂದರೆ ನಿನ್ನ ಗುರುಕುಲ ವಂಶವನ್ನು ನಿರ್ಮೂಲ ಮಾಡುವವನೇ ಈ ಶಕುನಿ. ಶಕುನಿಗೆ ಈಗ ಪರಮಾನಂದ. ಆನಂದ, ಪರಮಾನಂದ, ಆನಂದ ಆನಂದ. ಶಕುನಿಗೆ ಪರಮಾನಂದ. ಆನಂದ ಆನಂದ, ಶಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರದಿಂದ ಆನಂದ. ಗುರು ಪಾಂಡವರ ಸಂಗ್ರಾಮ, ಗುರುಕುಲ ವಂಶವೇ ನಿರ್ನಾಮ. ಗುರು ಪಾಂಡವರ ಸಂಗ್ರಾಮ, ಗುರುಕುಲ ವಂಶವೇ ನಿರ್ನಾಮ. ಪಾಂಡವರಿಗೆ ಜಯವೋ, ಕೌರವರಿಗೆ ಅಪಜಯವೋ. ಆನಂದ ಆನಂದ, ಈ ಶಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರದಿಂದ ಆನಂದ. ಏಡಿನ ಸರ್ಪದ ಹೆಡೆಮೆಟ್ಟಿ ನರದವನಾಡಲು ಬಯಸುವೆಯ. ಏಡಿನ ಸರ್ಪದ ಹೆಡೆಮೆಟ್ಟಿ ನರದವನಾಡಲು ಬಯಸುವೆಯ. ನಿನ್ನ ವಿನಾಶಕ್ಕೆ ನಾಂದಿಯ ಹಾಡಿ, ನಿನ್ನ ವಿನಾಶಕ್ಕೆ ನಾಂದಿಯ ಹಾಡಿ ಆನಂದವನ ಒಂದುವೆ. ಆನಂದ ಆನಂದ, ಈ ಶಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರದಿಂದ ಆನಂದ. ಕೌರವ ಕುರಿಯನ್ನು ಕೊಪ್ಪಿಸುವೆ, ಕುರಿಯನ್ನು ರಣದಲ್ಲೂ ಬಲಿ ಕೊಡುವೆ. ಕೌರವ ಕುರಿಯನ್ನು ಕೊಪ್ಪಿಸುವೆ, ಕುರಿಯನ್ನು ರಣದಲ್ಲೂ ಬಲಿ ಕೊಡುವೆ. ನಿನ್ನ ವಿನಾಶಕ್ಕೆ ದರ್ಪಣ ನೀಡಿ, ನಿನ್ನ ವಿನಾಶಕ್ಕೆ ದರ್ಪಣ ನೀಡಿ. ಆನಂದ ಆನಂದ, ಈ ಶಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರದಿಂದ ಆನಂದ.
ವಸುದೇವ ಸುತನೆ ಏ ಮುಕುಂದ ನಿನ್ನ ನಾಮವ ನೆನೆಯುವುದು ಮನಕಾನಂದ. ನಿನ್ನ ನಾಮವ ನೆನೆಯುವುದು ಮನಕಾನಂದ. ವಸುದೇವ ಸುತನೆ ಏ ಮುಕುಂದ. ಪರಮಾತ್ಮ ದೇವತಿ ಸುತನೆ ಕೃಷ್ಣ ಪರಮಾತ್ಮ ದೇವತಿ ಸುತನೆ ದೃಷ್ಟ ವಿನಾಶ ದೇವತಿ ಸುತನೆ ದೃಷ್ಟ ವಿನಾಶ ಅಖಿಲಾಂಡೇಶ್ವರ ಆನಂದ ರೂಪ. ಅಖಿಲಾಂಡೇಶ್ವರ ಆನಂದ ರೂಪ. ದಾಸದಾಸರಳು ಮುಕ್ತಿ ಪದ್ಯಾಸ. ದಾಸದಾಸರಳು ಮುಕ್ತಿ ಪದಾಸ. ವಸುದೇವ ಸುತನೆ ಏ ಮುಕುಂದ. ನಾರಾಯಣ ನರಸಿಂಹವತಾರನ್ ಪುರಹರಿ ಮಾಧವನೇ. ಪ್ರಾಣನಾಥನ ಮರೆ ಕೇಳಿದಾಕ್ಷಣ ಅಭಯವನಿಷ್ಟವನೇ. ನಾರಾಯಣ ನರಸಿಂಹವತಾರನ್ ಪುರಹರಿ ಮಾಧವನೇ. ಪ್ರಾಣನಾಥನ ಮರೆ ಕೇಳಿದಾಕ್ಷಣ ಅಭಯವನಿಷ್ಟವನೇ. ಮಾತೆ ಸಹೋದರ ಮಾಮಕಂಸನ ನಾಶವ ಗಹಿತವನ್ನೇ. ಮಾತೆ ಸಹೋದರ ಮಾಮಕಂಸನ ನಾಶವ ಗಹಿತವನ್ನೇ. ವಿನಾಶವ ಗಹಿತವನ್ನೇ. ಶಿಶುಪಾಲ ದಾನವರ ನೀಲ ಮಾರ್ಗದಿ ಕಾಲವ ಕಳೆದವನೇ. ವಸುದೇವ ಸುತನೆ ಏ ಮುಕುಂದ. ನಿನ್ನ ನಾಮವ ನೆನೆಯುವುದು ಮನಕಾನಂದ. ವಸುದೇವ ಸುತನೆ ಏ ಮುಕುಂದ. ಏ ಮುಕುಂದ. ಪರಮಾತ್ಮ ನಾನು ಮಾಡಿದ ಕರ್ಮದ ಫಲವು ವಿಶೇಷವಾಗಿ ಭರಿಸಿ ಎಂದಿಗೆ ಪರಮ ಪುರುಷನು ತನ್ನ ಅಭಯ ಹಸ್ತವನ್ನು ನನ್ನ ಮಸ್ತಕದ ಮೇಲೆ ಇರಿಸುವನು. ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ತಪವನ್ನಾಚರಿಸಿ ಬಳಲುತ್ತಿರುವರು. ಯಾವ ಆತನ ಮಂಗಳ ಸ್ವರೂಪವು ಅನವರತ ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದು. ಅಂಥ ಸಹಸ್ರಾರು ವರ್ಷ ಜಡಶಿಲೆಯಾಗಿ ಬಿದ್ದಿದ್ದ ಹಲ್ಲೆಯ ಶಾಪವು ಈ ಕ್ಷೀರಪಾನದಿಂದಲೇ ನನ್ನ ಪ್ರಾಣವನ್ನು ಧರಿಸಿದೆ.
ಕಾಣಲು ನಿನ್ನ ಗಿರಿಪಾದವನ ಕಾಣಲು ನಿನ್ನ ಗಿರಿಪಾದವನ ಕೃಷ್ಣ ಕಾಣಲು ನಿನ್ನ ಗಿರಿಪಾದವನ ಪ್ರಾಣದಿಂದುಳಿದು ಕಾದಿಹೆನಯ್ಯ ಪ್ರಾಣದಿಂದುಳಿದು ಕಾದಿಹೆನಯ್ಯ ದಿನನೊಳಿದಯ ಎಂದಿಗೆ ತೋರುವೆ ದಿನನೊಳಿದಯ ಎಂದಿಗೆ ತೋರುವೆ ವಸುದೇವ ಸುತನೆ ಏ ಮುಕುಂದ ನಿನ್ನ ನಾಮವ ನೆನೆಯುವುದು ಮನಕಾನಂದ ವಸುದೇವ ಸುತನೆ ಏ ಮುಕುಂದ ಅನೇಕ ಮುನಿಮಾನರುಗಳಿಗೆ ಮುಕ್ತಿಯ ನೀಡಿರುವೆ ಆದರೆ ನಾನೇನ ನ್ಯಾಯವ ಕೈದಿರುವೆನು ಹರಿಯೇ ಅನೇಕ ಮುನಿಮಾನರುಗಳಿಗೆ ಮುಕ್ತಿಯ ನೀಡಿರುವೆ ಆದರೆ ನಾನೇನ ನ್ಯಾಯವ ಕೈದಿರುವೆನು ಹರಿಯೇ ನಾನೇನಂತ ಪ್ರಹ್ಲಾದನಲ್ಲ ಕೇವಲ ಮಾನವನು ನಾನೇನಂತ ಪ್ರಹ್ಲಾದನಲ್ಲ ಕೇವಲ ಮಾನವನು ಅವನಿಗಿಟ್ಟಂತ ಮೋಸದ ಪದವಿಯ ನಾನು ಬೇಡಲೊಂದೇ ವಸುದೇವ ಸುತನೇ ಹೇ ಮುಕುಂದ ನಿನ್ನ ನಾಮವ ನೆನೆಯುವುದು ಮನಕಾನಂದ ವಸುದೇವ ಸುತನೇ ಹೇ ಮುಕುಂದ ಹೇ ಮುಕುಂದ ಒಂದೇ ಪರಮಾತ್ಮ ನಾನಿಭೀಷಣನಿಗಾಶ್ರಯವಿಟ್ಟ ಪ್ರಭು ಬಂದ ಮನೆಗೆ ನಾನಿಭೀಷಣನಿಗಾಶ್ರಯವಿಟ್ಟ ಪ್ರಭು ಬಂದ ಮನೆಗೆ ದೀನ ಕುಚೇಲನ ಪರಮ ಗೆಳೆಯ ಹರಿಪಾದ ಬೆಳೆಸಿದ ನನ್ನ ಕುಟೀರದೊಳಗೆ ಇನ್ಯಾವ ಕಿಸಿಗಿರಿದರು ಸರಿ ಇನ್ಯಾವ ಕಿಸಿಗಿಡಿದರು ಸರಿ ನನ್ನೀ ಜೀವನ ಮಂದಹಾಸವ ಬೀರಿ ಮಂದಹಾಸವ ಬೀರಿ ಬೆಳಗಿದ ನನ್ನ ಮನದಂಗಳವ ಮುಕುಂದ ಮಹದಾನಂದ ನಾನಾದ್ಯ ಜಿಂದಿಗೆ ಮಹಾಧನ್ಯ ನಾನಾದ್ಯ ಜಿಂದಿಗೆ ಮಹಾಧನ್ಯ ದೇವಾದಿ ದೇವನ ದರ್ಶನ
ಆದಿದೇವನ ದರುಶನದಿಂದ ನಾನಾದೆ ಇಂದಿಗೆ ಮಹಾಧನ್ಯ. ಪರಮಾತ್ಮ ವಿದುರ ಭೋಗ ಭಾಗ್ಯಗಳು ಎಲ್ಲವೂ ಶೂನ್ಯ, ಹರಿಯನ್ನು ನೋಡಿದ ನಾಣ್ಯ ಧನ್ಯ. ಭೋಗ ಭಾಗ್ಯಗಳು ಎಲ್ಲವೂ ಶೂನ್ಯ, ಹರಿಯನ್ನು ನೋಡಿದ ನಾಣ್ಯ ಧನ್ಯ. ಮಾಧವನ ಪಾದಗಳ ಪೂಜಿಸುವ ಯೋಗವ ನೀಡಿ ಮಾಧವನ ಪಾದಗಳ ಪೂಜಿಸುವ ಯೋಗವ ನೀಡಿ ಮಂಗಳ ಬೆಳಗಿದ ಮಂಗಳ ಮೂರ್ತಿ ಅಂಗಳ ಬೆಳಗಿದ ಮಂಗಳ ಮೂರ್ತಿ ನಾಗಾಶಯನನ ಆಗಮನದಿಂದ ನಾಗಾಶಯನನ ಆಗಮನದಿಂದ ನಾನಾದೆ ಇಂದಿಗೆ ಮಹಾಧನ್ಯ. ನಾನಾದೆ ಇಂದಿಗೆ ಮಹಾಧನ್ಯ. ಪರಮಾತ್ಮ ವಿದುರ ಪರಮಾತ್ಮ ಕುಶಲವೇ? ಭೀಷ್ಮ ದ್ರೋಣಾದಿಗಳು ಸರ್ವರು ಕ್ಷೇಮವೇ? ಎಲ್ಲರೂ ಕ್ಷೇಮದಿಂದಿರುವರು ಪರಮಾತ್ಮ. ನಿಮ್ಮ ಪಾದ ಸ್ಪರ್ಶದಿಂದ ನನ್ನ ಕುಟೀರವು ಪಾವನವಾಯಿತು ಪರಮಾತ್ಮ. ವಿದುರ ವಿದುರ ನಿನ್ನ ಕೊಂಡಾಟವು ಹಾಗಿರಲಿ, ಮಾರ್ಗಾಯಸದಿಂದ ಬಳಲಿ ಬಂದಿರುವೆನು. ಏನಾದರೂ ಆಹಾರವಿದ್ದರೆ ಕೊಡು ವಿದುರ. ಪರಮಾತ್ಮ, ಸಕಲ ಲೋಕಗಳನ್ನೇ ನಿನ್ನ ಉದರದಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ನಿನಗೆ ಅಣುಸ್ವರೂಪಿಯಾದ ಕುಡುವುದೇನಿದೆ ದೇವ? ವಿದುರ ಸದಾ ನನ್ನನ್ನೇ ಧ್ಯಾನಿಸುತ್ತಾ ಸುಮಾರು 40 ವರ್ಷಗಳಿಂದ ಈ ಕುಟೀರದಲ್ಲಿ ವಾಸ ಮಾಡಿಕೊಂಡು ಕಾಮ ಕ್ರೋಧಾದಿಗಳಿಗೆ ಎಡೆ ಕೊಡದೆ ಈ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನು ಅರಿಯನೇ ವಿದುರ. ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ವಿದುರ ಪರಮಾತ್ಮ, ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ವಿದುರ ನಿನ್ನಿ ಗುಣಸಾಗರ ನುಡಿಯಮೃತಮಯ ಮಧುರ ಭಕ್ತಿಯು ಜಗದಿಯ ಪಾರ. ನಿನ್ನ ಕೀರ್ತಿಗಿರುವೆ ಆಧಾರ ವಿದುರ. ನಿನ್ನಯ ಮನವ ಅನ್ಯರು ಬಲ್ಲರೆ ಮಾನವ ಗುಣ ಗಂಭೀರ. ನಿನ್ನಯ ಮನವ ಅನ್ಯರು ಬಲ್ಲರೆ ಮಾನವ ಗುಣ ಗಂಭೀರ. ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ವಿದುರ ವಿದುರ ಕಾಮ ಕ್ರೋಧ
ಜಮದ ಮೋಹವ ತ್ಯಜಿಸಿ ಕ್ಷೀರದಿಂದಲೇ ಜೀವಿಸುತ್ತಿರುವೆ ಕ್ಷೀರದಿಂದಲೇ ಜೀವಿಸುತ್ತಿರುವೆ ದರೆಯೊಳು ನಿನಗೆನೆ ಇರುವರೆ ವಿದುರ ನಿನ್ನಯ ಗುಣಕ್ಕೆ ತಮರಿಹರೆ ದರೆಯೊಳು ನಿನಗೆನೆ ಇರುವರೆ ವಿದುರ ನಿನ್ನಯ ಗುಣಕ್ಕೆ ತಮರಿಹರೆ ಇದನರಿಯದೆ ನೀ ಪಾಮರನಂತೆ ಇದನರಿಯದೆ ನೀ ಪಾಮರನಂತೆ ವಿದುರ ನಿನ್ನಿ ಗುಣಸಾಗರ ನುಡಿಯಮೃತಮಯ ಮಧುರ ಭಕ್ತಿಯು ಜಗದಿಯ ಪಾರ ನಿನ್ನ ಕೀರ್ತಿಗಿರುವೆ ಆಧಾರ ವಿದುರ 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 ಪರಮಾತ್ಮ, ಹೀಗಿರುವಾಗ ಏನಾದರೂ ಆಹಾರವಿದ್ದರೆ ಕೊಡು ವಿದುರ. ಪರಮಾತ್ಮ, ಗೋಮಾತೆ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ಪರಮಾತ್ಮ. ವಿದುರ, ಗೋಮಾತೆಯ ಕ್ಷೀರವೇ ನನಗೆ ಬೇಕಾದ ಆಹಾರ ಅದೇ ಅಲ್ಲವೇ ವಿದುರ? ಹಿಂದೆ ಸ್ನೇಹಿತನಾದಂತಹ ಕುಚೇಲನು ಪ್ರೀತಿಯಿಂದ ತಂದಿದ್ದ ಅವಲಕ್ಕಿಯ ಸಾರವು ಈಗ ತಾನೇ ಸವಿದಂತಿದೆ. ಹಿಂದೆ ರಾಮಾವತಾರದಲ್ಲಿದ್ದಾಗ ಭಕ್ತಳಾದ ಶಬರಿಯು ಕಚ್ಚಿ ನೋಡಿ ಆರಿಸಿಟ್ಟಿದ್ದ ಹಣ್ಣುಗಳ ಸಾರವಂತೂ ಹಬ್ಬ ಮರೆಯುವಂತಿಲ್ಲ. ಈಗ ನಿನ್ನಲ್ಲಿರುವ ಕ್ಷೀರ ಅವೆಲ್ಲಕ್ಕಿಂತಲೂ ಅದ್ಭುತವಾದದ್ದೇ. ಎಲ್ಲಿ ಆ ಕ್ಷೀರವನ್ನೇ ಕೊಡು ವಿದುರ. ಏನೆಂದು ಹೇಳಲಿ ಯದುನಂದನ, ಈಗ ತಾನೇ ನಿನಗರ್ಪಿಸಿ ನಾನೇ ಸೇವಿಸಿಬಿಟ್ಟನಲ್ಲ ಪರಮಾತ್ಮ. ವಿದುರ, ನನಗೆ ಅರ್ಪಿತವಾದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರ ಉಳಿದಿರಬೇಕಲ್ಲವೇ? ಎಲ್ಲಿ ಆ ಕ್ಷೀರವನ್ನೇ ಕೊಡು ವಿದುರ. ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಸ್ವೀಕರಿಸು ಪರಮಾತ್ಮ. ವಿದುರ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲ ಎಂದು ಹೇಳುತ್ತೀಯಲ್ಲ, ಎಂತಹ ಸುಳ್ಳುಗಾರನಯ್ಯ ನೀನು. ಪರಮಾತ್ಮ, ಅದರಿಂದ ನಿಮ್ಮ ತುದಿನಾಲೆಗೂ ನೆನೆಯುವಂತಿಲ್ಲವಲ್ಲ ಪರಮಾತ್ಮ. ಏಕೆ ನೆನೆಯುವುದಿಲ್ಲ? ಈಗ ನೋಡು ಯೋಗಮಾಯೆ. ವಿದುರ, ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ಇಟ್ಟುಕೊಂಡು ಮನೆಯಲ್ಲಿ ಕ್ಷೀರ ಎಂದು ಹೇಳುತ್ತೀಯಲ್ಲ, ನೀನು ಕೊಟ್ಟ ಕ್ಷೀರವು ನನಗೆ ತೃಪ್ತಿಯಾಗಿ ಕ್ಷೀರ ಸಾಗರವಾಗಿಯೇ ಉಕ್ಕಿ ಹರಿಯುತ್ತಿರುವುದು ಅಲ್ಲಿ ನೋಡು ವಿದುರ. ಪರಮಾತ್ಮ, ಧನ್ಯನಾದೆ ಪರಮಾತ್ಮ, ಧನ್ಯನಾದೆ. ಭೂಮಿಯೋ ಭಕ್ತ ಪರಿಪಾಲಿತಂ ಸಪ್ತಾನಿ ಮುನಿವಂದಿತ ದಾನವಕುಲ ವಿನಾಶಿತಂ ದಾನವಕುಲ ಕುಲ ವಿನಾಶಿತಂ ಶಯನ ಶಿರಸಾಗರ ಶಯನ ಮುರಳೀಧರ ಕರುಣಾಕರ ಪಾಲಿತ
ಸಮರ ಸಾಗರ ಶಯನ ಸಾಗರ ಶಯನ ವಾಮನ ರೂಪದ ಬಲಿಹರ ನಿನ್ನ ನಾಮಾಭಿಷೇಕದ ಬಲು ಅಮರ ವಾಮನ ರೂಪದ ಬಲಿಹರ ನಿನ್ನ ನಾಮಾಭಿಷೇಕದ ಬಲು ಅಮರ ಪಾವನಗಳು ಕರುಣೆಯ ತೋರಿ ಪಾಮರರೊಳು ಕರುಣೆಯ ತೋರಿ ತಾಮಸ ನೀಡಿದ ದಾಮೋದರ ತಾಮಸ ನೀಡಿದ ದಾಮೋದರ ಸಾಗರ ಶಯನ ಶಿವ ಸಾಗರ ಶಯನ ಸಾಗರ ಶಯನ ಶಿವ ಸಾಗರ ಶಯನ ಸಾಗರ ಶಯನನಾದ ನೀನು ವಸುದೇವ ದೇವತೆಯರೇ ಧನ್ಯರು ತಂದೆ. ನಿನ್ನನ್ನು ಸುತನಾಗಿ ಪಡೆದ ನಾನು ಧನ್ಯನೂ ತಂದೆ. ತಾವು ದಯಮಾಡಿಸಿದ ಕಾರಣವೇಳು ತಂದೆ. ವಿದುರ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವೆನು. ಪರಮಾತ್ಮ ಪಾಂಡವರ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸಿದೆ ಪರಮಾತ್ಮ. ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು ಪರಮಾತ್ಮ. ವಿದುರ, ನನ್ನ ಸೋದರತ್ತೆಯಾದ ಕುಂತಿ ದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ಆ ದುರ್ಯೋಧನದ ಆಸ್ಥಾನಕ್ಕೆ ಬರುವೆನು. ನೀನು ಸಹ ಅಲ್ಲಿಗೆ ಬಾ. ಅಲ್ಲೊಂದು ವಿಚಿತ್ರವಾದ ಪ್ರಸಂಗವು ನಡೆಯುವುದು. ಹಾಗೆ ನೀನು ಬರುವಾಗ ನಿನ್ನಲ್ಲಿರುವಂತಹ ಆ ಸರ್ವೋತ್ತಮ ಬಿಲ್ಲನ್ನೂ ಸಹ ತೆಗೆದುಕೊಂಡು ಬಾ. ಆಗಲಿ ಪರಮಾತ್ಮ. ಜಗದ ಜೀವನದಾತನು ನೀನೇ, ಹಾಡಿಸಿ ಕುಣಿಸಿ ಮಾಯೆಯ ಕವಿಸಿ, ಹಾಡಿಸಿ ಕುಣಿಸಿ ಮಾಯೆಯ ಕವಿಸಿ, ಮನ ಬಿಡಿಯುವ ಮೋಹದ ರೂಪ ದೇವಾ ಜಗದ ನಿಗಮಗ ಚರಲೆ ನಿರ್ಮಲಾತ್ಮಕ ನಿನ್ನ, ನಿಗಮಗ ಚರಲೆ ನಿರ್ಮಲಾತ್ಮಕ ನಿನ್ನ, ಬಲ್ಲವರಿಲ್ಲ ಜಗದ ಜೀವರಳು, ಬಲ್ಲವರಿಲ್ಲ ಜಗದ ಜೀವರಳು, ಪವನಗೆ ತಿನ್ನುತ್ತಿದ ಕ್ರಾಂತಿಯ ಮನುಜನ, ಪವನಗೆ ತಿನ್ನುತ್ತಿದ ಕ್ರಾಂತಿಯ ಮನುಜನ, ಪವರೋಗವಯ್ಯ ಈ ಪರಿಪಾಲಿಕ ಜಗದ ಜೀವನದ